ಪ್ರಕರಣ ನಡೆದು 3 ದಿನಗಳು ಕಳೆದು ಹೋಗಿವೆ. ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಮಾನ್ಯ ಕಮಿಷನರ್ ಅವರು ಅಥವಾ ಆ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ DHO ಕೂಡ ಇದಕ್ಕೆ ಹೇಳಿಕೆಯನ್ನ ನೀಡಿಲ್ಲ. ಈ ಪ್ರಕರಣದ ಕುರಿತು ಸ್ಪಷ್ಟನೆಯನ್ನ ನೀಡಿಲ್ಲ. ಒಂದು ಸಣ್ಣ ಪ್ರಕರಣ ಆದ್ರೆ ಯಾರಾದ್ರೂ ಮೊಬೈಲ್ ಕಳ್ಳರನ್ನ ಹಿಡಿದ್ರೆ ಇಮಿಡಿಯೇಟ್ ಆಗಿ ತಂದು ಆ ಒಂದು ವಿಷಯವನ್ನ ಸಾರ್ವಜನಿಕರ ಮುಂದೆ ಹೇಳಿಕೆಯನ್ನ ನೀಡ್ತೀವಿ ಮಾನ್ಯ ಕಮಿಷನರ್ ಅವರು. ಅಥವಾ ಜಿಲ್ಲಾಧಿಕಾರಿಗಳು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರು ಕೂಡ ಪೇಪರ್ ನಲ್ಲಿ ಬರಬೇಕು, ಟಿವಿಯಲ್ಲಿ ಬರಬೇಕು. ಆದ್ರೆ ಇಂತ ಒಂದು ಪ್ರಕರಣ ನಡೆದು 3 ದಿನಗಳೇ ಕಳೆದು ಹೋಗಿವೆ. ಜಿಲ್ಲಾಡಳಿತ ಸೈಲೆಂಟ್ ಮೋಡ್ಗೆ ಜಾರಿರತಕ್ಕಂಥದ್ದು. ಇದರ ಅರ್ಥ ಏನು ಅಂತಂದ್ರೆ ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಹುನ್ನಾರ ನಡೆದಿದೆ ಎನ್ನುವುದಕ್ಕೆ ಇದು ಪುರಾವೆ ಅಂತ ಹೇಳಬಹುದು. ಜಿಲ್ಲೆಯಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಇಂಥ ಪ್ರಕರಣಗಳು ದಿನ ಬೆಳಗಾದ್ರೆ ಆಗ್ತವೆ. ಆದ್ರೆ ಅದರಲ್ಲಿ ಕೆಲವು ಬೆಳವಣಿಗೆಯಷ್ಟು ಮಾತ್ರ ಪ್ರಕರಣಗಳು ಬೆಳಕಿಗೆ ಬರ್ತವೆ. ಎಷ್ಟೋ ಜನ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆ ಚಿಕಿತ್ಸೆ ಸಿಗಲ್ಲ ಅನ್ನುವ ಕಾರಣಕ್ಕಾಗಿ ಖಾಸಗಿ ಆಸ್ಪತ್ರೆಯತ್ತ ಮುಖ ಮಾಡ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಒಬ್ಬ ನಡೆದುಕೊಂಡ ಬಂದ ವ್ಯಕ್ತಿಯನ್ನೇ, ಕೇವಲ ಜಾರಿ ಬಿದ್ದಿರತಕ್ಕಂತ ವ್ಯಕ್ತಿಯನ್ನೇ 15 ದಿನದಲ್ಲಿ ಜೀವವನ್ನ ಕಳೆದುಕೊಳ್ಳುವ ಪ್ರಸಂಗ ಬಂದು ಒದಗುತ್ತೆ ಅಂತಂದ್ರೆ ಇದರ ಅರ್ಥ ಏನು? ಜೊತೆಗೆ 6 ಲಕ್ಷ, 7 ಲಕ್ಷ, 8 ಲಕ್ಷ ರೂಪಾಯಿದಷ್ಟು ನೀವು ಬಿಲ್ ಅನ್ನ ಮಾಡ್ತೀರಿ. ಎಲ್ಲಿಂದ ತರಬೇಕ್ರಿ ಬಡವರು? ಎಲ್ಲಿಂದ ತರಬೇಕು? ಜೇನಾಪುರ ಗ್ರಾಮದ 54 ವರ್ಷದ ನಾಗಣ್ಣ ಕಲಬುರಗಿ ನಗರದ ಹೆಸರಾಂತ ಯುನೈಟೆಡ್ ಆಸ್ಪತ್ರೆಯಲ್ಲಿ ಜೀವ ಕಳೆದುಕೊಂಡು 3 ದಿನಗಳೇ ಕಳೆದು ಹೋಗಿವೆ. ಆದ್ರೆ ಜಿಲ್ಲಾಡಳಿತ ಮಾತ್ರ ಸೈಲೆಂಟ್ ಮೋಡ್ಗೆ ಜಾರಿದೆ ಎನ್ನುವ ಆರೋಪ ದಿನೇ ದಿನೇ ಕೇಳಿ ಬರ್ತಾ ಇದೆ. ಪ್ರಕರಣ ನಡೆದು 3 ದಿನಗಳು ಕಳೆದು ಹೋಗಿವೆ. ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಮಾನ್ಯ ಕಮಿಷನರ್ ಅವರು ಅಥವಾ ಆ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ DHO ಕೂಡ ಇದಕ್ಕೆ ಹೇಳಿಕೆಯನ್ನ ನೀಡಿಲ್ಲ. ಈ ಪ್ರಕರಣದ ಕುರಿತು ಸ್ಪಷ್ಟನೆಯನ್ನ ನೀಡಿಲ್ಲ. ಒಂದು ಸಣ್ಣ ಪ್ರಕರಣ ಆದ್ರೆ ಯಾರಾದ್ರೂ ಮೊಬೈಲ್ ಕಳ್ಳರನ್ನ ಹಿಡಿದ್ರೆ ಇಮಿಡಿಯೇಟ್ ಆಗಿ ತಂದು ಆ ಒಂದು ವಿಷಯವನ್ನ ಸಾರ್ವಜನಿಕರ ಮುಂದೆ ಹೇಳಿಕೆಯನ್ನ ನೀಡ್ತೀವಿ ಮಾನ್ಯ ಕಮಿಷನರ್ ಅವರು. ಅಥವಾ ಜಿಲ್ಲಾಧಿಕಾರಿಗಳು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರು ಕೂಡ ಪೇಪರ್ ನಲ್ಲಿ ಬರಬೇಕು, ಟಿವಿಯಲ್ಲಿ ಬರಬೇಕು. ಆದ್ರೆ ಇಂತ ಒಂದು ಪ್ರಕರಣ ನಡೆದು 3 ದಿನಗಳೇ ಕಳೆದು ಹೋಗಿವೆ. ಜಿಲ್ಲಾಡಳಿತ ಸೈಲೆಂಟ್ ಮೋಡ್ಗೆ ಜಾರಿರತಕ್ಕಂಥದ್ದು. ಇದರ ಅರ್ಥ ಏನು ಅಂತಂದ್ರೆ ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಹುನ್ನಾರ ನಡೆದಿದೆ ಎನ್ನುವುದಕ್ಕೆ ಇದು ಪುರಾವೆ ಅಂತ ಹೇಳಬಹುದು. ಇದು ನಾನು ಹೇಳ್ತಾ ಇಲ್ಲ. ದಿನ ಬೆಳಗಾದ್ರೆ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. 3 ದಿನ ಆಯ್ತು, ಒಂದು FIR ಇಲ್ಲ. 3 ದಿನ ಆಯ್ತು, ಒಬ್ಬ ಅಧಿಕಾರಿಯ ಹೇಳಿಕೆ ಇಲ್ಲ. 3 ದಿನ ಆಯ್ತು, ಈ ಆಸ್ಪತ್ರೆಯ ಮೇಲೆ ಒಂದು ಕ್ರಮ ಕೈಗೊಳ್ತೀನಿ ಅನ್ನುವ ಮಾಹಿತಿ ಇಲ್ಲ. ಈ FIR ಕೂಡ ದಾಖಲಾಗಿದೆನೋ ಅಥವಾ ದಾಖಲಾಗಿಲ್ವೋ ಅನ್ನೋದು ಕೂಡ ಸ್ಪಷ್ಟೀಕರಣ ಇಲ್ಲ. ಇಂತಹ ಪ್ರಕರಣಗಳು ಮೊದಲೇನಲ್ಲ. ಜಿಲ್ಲೆಯಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಇಂತಹ ಪ್ರಕರಣಗಳು ದಿನ ಬೆಳಗಾದ್ರೆ ಆಗ್ತವೆ. ಆದ್ರೆ ಅದರಲ್ಲಿ ಕೆಲವು ಬೆಳವಣಿಗೆಯಷ್ಟು ಮಾತ್ರ ಪ್ರಕರಣಗಳು ಬೆಳಕಿಗೆ ಬರ್ತವೆ. ಎಷ್ಟೋ ಜನ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆ ಚಿಕಿತ್ಸೆ ಸಿಗಲ್ಲ ಅನ್ನುವ ಕಾರಣಕ್ಕಾಗಿ ಖಾಸಗಿ ಆಸ್ಪತ್ರೆಯತ್ತ ಮುಖ ಮಾಡ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಒಬ್ಬ ನಡೆದುಕೊಂಡ ಬಂದ ವ್ಯಕ್ತಿಯನ್ನೇ, ಕೇವಲ ಜಾರಿ ಬಿದ್ದಿರತಕ್ಕಂತ ವ್ಯಕ್ತಿಯನ್ನೇ 15 ದಿನದಲ್ಲಿ ಜೀವವನ್ನ ಕಳೆದುಕೊಳ್ಳುವ ಪ್ರಸಂಗ ಬಂದು ಒದಗುತ್ತೆ ಅಂತಂದ್ರೆ ಇದರ ಅರ್ಥ ಏನು? ಜೊತೆಗೆ 6 ಲಕ್ಷ, 7 ಲಕ್ಷ, 8 ಲಕ್ಷ ರೂಪಾಯಿದಷ್ಟು ನೀವು ಬಿಲ್ ಅನ್ನ ಮಾಡ್ತೀರಿ. ಎಲ್ಲಿಂದ ತರಬೇಕ್ರಿ ಬಡವರು? ಎಲ್ಲಿಂದ ತರಬೇಕು? ಖಾಸಗಿ ಆಸ್ಪತ್ರೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಆದ್ರೆ ಇಂಥ ಪ್ರಕರಣಗಳಿಂದ ಸಾರ್ವಜನಿಕರ ಆತ್ಮವಿಶ್ವಾಸ ಕುಗ್ಗಿಸಿರ್ತಕ್ಕಂಥ ಕೆಲಸ ಆಗುತ್ತೆ. ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕಾ ಬೇಡ್ವಾ, ಏನ್ ಮಾಡ್ಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ ಜನ. ಅದೆಲ್ಲವನ್ನ ಬದಿಗಿಡಿ. ಕೇವಲ ಜೇವರ್ಗಿ ತಾಲೂಕಿನಿಂದ ಬಸ್ ಮೂಲಕ ಬಂದಿರತಕ್ಕಂತ ವ್ಯಕ್ತಿ ನಡೆದುಕೊಂಡು ಆಸ್ಪತ್ರೆಗೆ ಬಂದು ಏನಪ್ಪಾ ಅಂತ ಕೇಳಿದ್ರೆ ಅಡ್ಮಿಟ್ ಆಗಿದ್ದಾರೆ. ಮಾತಾಡ್ತಿರ್ತಕ್ಕಂಥ ವ್ಯಕ್ತಿಯನ್ನ ನೀವು ಆಪರೇಷನ್ ಹೆಸರಲ್ಲಿ ಆಪರೇಷನ್ ಮಾಡ್ತೀರಿ. ಅದಾದ ನಂತರ ಆ ವ್ಯಕ್ತಿ ಕೋಮಾಕ್ ಹೋಗ್ತಾರೆ. ಕೋಮಾಕ್ ಹೋದ ನಂತರ ದಿನ ಬೆಳಗಾದ್ರೆ ದಿನಾಲೂ ಸುಮಾರು 50,000ದಷ್ಟು ಮೆಡಿಸಿನ್ ಬರೆದಿದ್ದೀರಿ ಅಂತ ಹೇಳ್ತಾರೆ ಕುಟುಂಬಸ್ಥರು. ಇದಕ್ಕೆ ನಿಮ್ಮ ಹತ್ರ ಉತ್ತರವಿಲ್ಲ. ಅವರು ಆ ಯುನೈಟೆಡ್ ಆಸ್ಪತ್ರೆ ಎದುರುಗಡೆ ಅಂದಿನ ದಿನ ಆ ಕುಟುಂಬಸ್ಥರು ಅವರ ಆಕ್ರಂದನ ಇಡೀ ರಾಜ್ಯ ನೋಡ್ತಾ ಇತ್ತು. ಸಿಕ್ಕಾಪಟ್ಟೆ ಹೇಳ್ತಾ ಇದ್ರು. ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಬಂದು ಸಮಸ್ಯೆಯನ್ನ ಬಗೆಹರಿಸ್ತಿರ್ತಕ್ಕಂಥ ಕೆಲಸ ನೀವು ಪರಿಪೂರ್ಣವಾಗಿ ಮಾಡ್ಲಿಕ್ಕಾಗಿಲ್ಲ. ನಿಮಗೆ ಕೇವಲ ಕಾಟಾಚಾರಕ್ಕಾಗಿ ಬಂದು ಪ್ರಕರಣವನ್ನ ಮುಚ್ಚಲಿಕ್ಕೆ ಅವ್ರಿಗೆ ಏನ್ ಸೆಟಲ್ಮೆಂಟ್ ಮಾಡಿದ್ದೀರಿ ಅನ್ನೋದು ಕೂಡ ನೀವು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅವ್ರಿಗೆ ಏನ್ ಕಂಪನ್ಸೇಷನ್ ಕೊಟ್ಟಿದ್ದೀರಿ, ಅವ್ರಿಗೆ ಪರಿಹಾರ ಏನ್ ಕೊಟ್ಟಿದ್ದೀರಿ, ಅಥವಾ ನೀವೇನ್ ಕೊಡಿಸಿದ್ದೀರಿ? ಮಧ್ಯವರ್ತಿಗಳಾಗಿ ಕೆಲಸ ಮಾಡಿ ಹಾಸ್ಪಿಟಲ್ ಜೊತೆಗೆ ಸೆಟಲ್ಮೆಂಟ್ ಮಾಡ್ಕೊಂಡು ನೀವು ಸಾರ್ವಜನಿಕರಿಗೆ ಅಥವಾ ಅವರಿಗೆ ಅವರ ಕುಟುಂಬಸ್ಥರಿಗೆ ಏನ್ ಕೊಟ್ಟಿದ್ದೀರಿ ಅನ್ನುವ ಸ್ಪಷ್ಟೀಕರಣ ಬೇಕೋ ಬೇಡವೋ?
ಜೀವ ಕಳೆದುಕೊಂಡಿರ್ತಕ್ಕಂಥವ್ರು ಸೈಲೆಂಟ್ ಆಗಿ ಮನೆಗೆ ಹೋಗಿದ್ದಾರೆ ಅಂತಂದ್ರೆ ನೀವು ಸೆಟಲ್ಮೆಂಟ್ ಮಾಡಿದ್ದೀರಿ ಅಂತ ಅರ್ಥ. ಆ ಸೆಟಲ್ಮೆಂಟ್ ಅರ್ಥ ಏನು, ಎಷ್ಟು ಕೊಟ್ಟಿದ್ದೀರಿ ಗೊತ್ತಾಗ್ಬೇಕಲ್ವಾ ಸಾರ್ವಜನಿಕರಿಗೆ. ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಆಗಬಾರದು ಅಂತಂದ್ರೆ ಇಂಥ ಆಸ್ಪತ್ರೆಗಳನ್ನ, ಇಂಥ ಪ್ರಕರಣಗಳನ್ನ ಮುಚ್ಚಿ ಹಾಕ್ತಿರ್ತಕ್ಕಂಥ ಕೆಲಸ ಒಳ್ಳೆಯದಲ್ಲ. ಇನ್ನು ಹೇಳ್ತೀನಿ ಕೇಳಿ, ಯಾರು ಸುದ್ದಿ ಮಾಡಿದ್ದಾರೋ ಅವರಿಗೆ ನಿರಂತರವಾಗಿ ಕರೆಗಳು ಬರ್ತಾ ಇವೆ. ಈ ಪ್ರಕರಣವನ್ನ ಅಥವಾ ಸುದ್ದಿಯನ್ನ ಡಿಲೀಟ್ ಮಾಡಿ ಅನ್ನೋ ಮಾಹಿತಿ ಬರ್ತಾ ಇದೆ, ಪಾಕೆಟ್ ಅನ್ನ ಕಳಿಸ್ತೀವಿ ಅನ್ನೋ ಮಾಹಿತಿ ಬರ್ತಾ ಇದೆ. ನೋಡಿ ಎಷ್ಟೊಂದು ಹುನ್ನಾರ ನಡೀತಾ ಇದೆ. ಸಂಬಂಧಪಟ್ಟಿರ್ತಕ್ಕಂಥವ್ರು ಮೂರನೇ ವ್ಯಕ್ತಿಯಿಂದ ಕರೆ ಮಾಡಿಸ್ತಾ ಇದ್ದಾರೆ, ನೀವು ಡಿಲೀಟ್ ಮಾಡಿ ಸರ್, ನಿಮ್ಗೆ ಏನ್ ತಲುಪಿಸ್ಬೇಕು ತಲುಪಿಸ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ಅವಶ್ಯಕತೆ ಇಲ್ಲ. ಇವತ್ತು ಅವ್ರ ಜೊತೆಗಾಗಿದೆ ಈ ಪ್ರಕರಣ, ಮುಂದೆ ನನ್ನ ಜೊತೆಗೆ ಕೂಡ ಆಗ್ಬೋದು, ಮುಂದೆ ನಿಮ್ಮ ಜೊತೆಗೆ ಕೂಡ ಆಗ್ಬೋದು. ಆಗ ಆ ನೋವು ಅರ್ಥ ಗೊತ್ತಾಗುತ್ತೆ, ಎಷ್ಟು ಕಷ್ಟ ಇದೆ. ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿ ಜೀವವನ್ನ ಕಳೆದುಕೊಂಡಾಗ ಮನುಷ್ಯನಿಗೆ ಎಷ್ಟು ನೋವಾಗುತ್ತೆ ನೋಡಿ, ಅದು ಆಮೇಲೆ ಗೊತ್ತಾಗುತ್ತೆ, ಈಗ ಗೊತ್ತಾಗಲ್ಲ. ಆದ್ರೆ ಈ ಪ್ರಕರಣವಂತೂ ಮುಚ್ಚಿ ಹಾಕ್ತಿರ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾನ್ ಕೇಳೋದಿಷ್ಟೇ, ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಮಾನ್ಯ ಕಮಿಷನರ್ ಅವರು, DHO ಅವರು ಸೈಲೆಂಟ್ ಮೋಡಿಗೆ ಜಾರಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಮುಂದಿನ ದಿನಗಳಲ್ಲಿ ಇಂಥ ಪ್ರಕರಣಗಳು ಮತ್ತೆ ಮತ್ತೆ ಹೆಚ್ಚಾಗ್ತವೆ. ಅದಕ್ಕೆ ನೇರವಾಗಿರ್ತಕ್ಕಂಥ ಕಾರಣಕರ್ತರು ನೀವೇ ಆಗ್ತೀವಿ. ಒಂದು ಸಣ್ಣ ಪ್ರಕರಣದ ಮಾಹಿತಿಯನ್ನ ನೀವು ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿಯನ್ನ ಕೊಡ್ತೀರಿ. ಇಂಥ ದೊಡ್ಡ ಪ್ರಕರಣ, ಜೀವವನ್ನ ಕಳೆದುಕೊಂಡಿರ್ತಕ್ಕಂಥ ಪ್ರಕರಣ, ಇಂಥ ಪ್ರಕರಣದಲ್ಲಿ ಅಟ್ಲೀಸ್ಟ್ ಆಗಿ FIR ಅನ್ನ ದಾಖಲಿಸಿಕೊಂಡು ಈ ಪ್ರಕರಣ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅನ್ನುವ ಹೇಳುವ ಧೈರ್ಯವೂ ಇಲ್ವಲ್ರಿ ನಿಮ್ಗೆ? ಯಾಕಿಲ್ಲ ಧೈರ್ಯ ನಿಮ್ಗೆ? ತಪ್ಪು ತಪ್ಪು ಅಂತ ಹೇಳಲಿಕ್ಕೆ ಯಾಕೆ ಆಗ್ತಾ ಇಲ್ಲ, ಸಾಧ್ಯ ಆಗ್ತಿಲ್ಲ? ನೀವು ಅಧಿಕಾರಿಗಳು ತಾನೇ ಹೇಳ್ಬೇಕಲ್ವಾ ಸರ್? ಇಂಥ ಪ್ರಕರಣಗಳ ಇನ್ನೂ ಕೆಲವು ಹಾಸ್ಪಿಟಲ್ಗಳಿವೆ ಜಿಲ್ಲೆಯಲ್ಲಿ. ಯಾರು ಹಾಸ್ಪಿಟಲ್ಗೆ ಆ ಪೇಷಂಟ್ ಅನ್ನ ಕಳಿಸ್ತಾರೋ ಅವರಿಗೆ ಕಮಿಷನ್ ಕೂಡ ಹೋಗುತ್ತೆ. ಅಂತದ್ದು ಕೂಡ ನಿಮಗೆ ಬೇಕಿದ್ರೆ ಮಾಹಿತಿ ಕೊಡ್ತೀನಿ, ನಮ್ಮನ್ನ ಎದುರು ಕೂಡ್ಸ್ಕೊಂಡು ಮಾತಾಡಿ ನಿಮಗೆ ಅದರ ಮಾಹಿತಿ ಸ್ಪಷ್ಟವಾಗಿ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ಆದ್ರೆ ಈ ಪ್ರಕರಣದ ಹಾದಿಯನ್ನ ತಪ್ಪಿಸ್ತಿರ್ತಕ್ಕಂಥ ಕೆಲಸ ಮೊದಲು ಅಧಿಕಾರಿಗಳು ಅಥವಾ ಸಂಬಂಧಪಟ್ಟವರು ಬಿಡಬೇಕಾಗಿದೆ. ಇಲ್ಲಿ ಸ್ಪಷ್ಟತೆಯನ್ನ ಗೊತ್ತಾಗ್ಬೇಕು ಸಾರ್ವಜನಿಕರಿಗೆ. ಏನ್ ಸಮಸ್ಯೆ ಆಯ್ತು, ಅದಕ್ಕೆ ಪರಿಹಾರ ಏನ್ ಸಿಕ್ತು, ಅಥವಾ ಆ ಕುಟುಂಬಸ್ಥರಿಗೆ ಏನ್ ನೀವು ನ್ಯಾಯವನ್ನ ಒದಗಿಸಿದಿರಿ ಅಂತ ಅನ್ನೋ ಮಾಹಿತಿಯನ್ನ ನೀವು ಕೊಡಬೇಕಾಗಿದೆ. ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಮುಖದ ಅನಾವರಣ ಸಾರ್ವಜನಿಕರು ಈಗಾಗಲೇ ನೋಡ್ತಾ ಇದ್ದಾರೆ. ಅದಕ್ಕೆ ನೇರವಾಗಿರ್ತಕ್ಕಂಥ ಕಾರಣಕರ್ತರು ಕೂಡ ನೀವೇ ಆಗ್ತೀರಿ. ಈಗಲಾದರೂ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತೀರಾ ಅಥವಾ ಸೈಲೆಂಟ್ ಮೋಡಿಗೆ ಜಾರ್ತೀರಾ ಅಂತ ನನ್ನ ಕೊನೆಯ ಪ್ರಶ್ನೆ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.